ರೈತ ಬಾಂಧವರಿಗೆ ನಮಸ್ಕಾರ. ಈ ದಿನ ನಾವು ಸಾವಯವ ಕೃಷಿಕರಾದಂಥ ಶಿವಶಂಕರಪ್ಪ ಸಜ್ಜನ್ ಸರ್ ಅವರ ಒಂದು ತೋಟದ ಬಗ್ಗೆ ಹೇಳ್ತಿದ್ದೀವಿ. ಅವರು ದೇಶಿ ಹಸುಗಳನ್ನು ಸಾಕಿ ಅದರಿಂದ ಬರ್ತಕ್ಕಂಥ ಗಂಜಲು ಮತ್ತು ಸಗಣಿನ ಉಪಯೋಗ ಮಾಡಿಕೊಂಡು ಪಂಚಗವ್ಯ ಜೀವಾಮೃತವನ್ನು ತಯಾರು ಮಾಡ್ತಾರೆ. ಅದೇ ಥರನಾಗಿ ಕೃಷಿ ಹೊಂಡ ಇದೆ, 2 ಗೊಬ್ಬರ ಘಟಕವನ್ನು ಕೂಡ ಅವರು ತಯಾರು ಮಾಡಿದ್ದಾರೆ. ಮೇವಿನ ಬೆಳೆಯನ್ನು ಉಪಯೋಗ ಮಾಡಿಕೊಂಡು ಹಸು ಸಾಕಾಣಿಕೆ ಮಾಡ್ತಿದ್ದಾರೆ. ಅದರ ಜೊತೆಗೆ ತೆಂಗಿನ ಬೆಳೆ ಕೂಡ ಅವರ ತೋಟದಲ್ಲಿದೆ. ಅವರ ಭತ್ತದ ಹುಲ್ಲುಗಳನ್ನು ದನಕ್ಕೆ ಮೇವಾಗಿ ಉಪಯೋಗ ಮಾಡಿಕೊಂಡು ಹೊಂಗೆ ಮತ್ತು ಬೇವನ್ನು ತಮ್ಮ ಸ್ವಂತ ಹೊಲದಲ್ಲಿ ಹಾಕ್ಕೊಂಡು ಅದರಿಂದ ಬರ್ತಕ್ಕ ಬೀಜಗಳಿಂದ ಕಷಾಯ ತಯಾರಿ ಮಾಡಿ ತಮ್ಮ ಒಂದು ಸಾವಯವ ತೋಟಕ್ಕೆ ಉಪಯೋಗ ಮಾಡ್ತಾರೆ. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುಗಳಿಂದ ಏನು ಮಾಡ್ತಾರೆ ಅಂದರೆ ಹೊದಿಕೆಯಾಗಿ ಉಪಯೋಗ ಮಾಡಿಕೊಂಡು ಮಣ್ಣಿನ ತೇವಾಂಶ ಕಾಪಾಡಿಕೊಳ್ತಾರೆ. ಅದೇ ಥರನಾಗಿ ಅವರ ತೋಟದಲ್ಲಿ ನೇರಳೆ ಹಣ್ಣು ಕೂಡ ಇದೆ. ಇದು ನೇರವಾಗಿ ಮಾರಾಟ ಮಾಡ್ತಾರೆ. ಅವರ ತೋಟದಲ್ಲಿ ಸುಮಾರು 4 ತಳಿಯ ಮಾವು ಕೂಡ ಇದೆ. ದಶೇರಿ ಇದೆ, ಬೆನೆಶಾನ್ ಇದೆ, ಮಲ್ಲಿಕಾ ಇದೆ, ತೋತಾಪುರಿ ಇದೆ, ಕೇಸರ್ ಕೂಡ ಮಾವನ್ನು ಅವರು ಬೆಳೀತಾ ಇದ್ದಾರೆ. ಶಿಕ್ಷಕನಾಗಿದ್ದು ಸುಮಾರು 7 ಎಕರೆ ಜಮೀನನ್ನು ನಾನು ಸ್ವತಃ ಖರೀದಿ ಮಾಡಿ ಇದರಲ್ಲಿ ಏನಪ್ಪ ಅಂದರೆ ಸಾವಯವ ಕೃಷಿಯನ್ನು ನಾನು ಪ್ರಾರಂಭಿಸಿದ್ದೀನಿ. ನಾನು ಪ್ರಾರಂಭದಲ್ಲಿ ಈ ಒಂದು ಸಾವಯವ ಕೃಷಿಗೆ ಬಂದಾಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಸಲಹೆ ನನಗೆ ಬೇಕಾಗಿತ್ತು. ಅದನ್ನು ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿಯನ್ನು ತೆಗೆದುಕೊಂಡು ಅವರ ಸಲಹೆ ಮೇರೆಗೆ ನಾನೇನಪ್ಪ ಅಂದರೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀನಿ. ಉತ್ತಮವಾದಂಥ ಫಸಲನ್ನು ಕೂಡ ನಾನು ಇವತ್ತಿನ ದಿನ ನಾನು ಪಡಿತಾ ಇದ್ದೀನಿ ಅನ್ನುವಂಥ ಮಾತನ್ನು ತಂದುಕೊಂಡಿದ್ದೀನಿ. ಈ ಸಾವಯವ ಕೃಷಿಯ ಅರ್ಥ ಏನಪ್ಪ ಅಂದರೆ ಗಿಡದ ಎಲೆಯನ್ನು ಗಿಡದ ಮೇರೆಗೆ ತಿನ್ನಿಸುವುದೇ ಸಾವಯವ ಅನ್ನುವಂಥ ಒಂದು ಪದ್ಧತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಸ ಕಡ್ಡಿಯನ್ನು ಸಿಕ್ಕೂ ಕೂಡ ನಾನು ಬೇರೆ ಕೆಳಗಡೆ ಹಾಕಿ ಈ ಗಿಡಕ್ಕೆ ಏನಪ್ಪ ಅಂತಂದರೆ ಮೇಲೆ ಮಣ್ಣು ಹಾಕಿ ಮತ್ತು ಹೆಂಡಿ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೃಷಿಯಲ್ಲಿ ಯಾಕೆ ಆಸಕ್ತಿ ಬಂತು ಅಂತೇಳಿ ತಮ್ಮ ಒಂದು ವಿಚಾರಕ್ಕೆ ನಾನು ಇಲ್ಲಿ ಸ್ಪಷ್ಟನೆಯನ್ನು ಮಾಡ್ತಾ ಇದ್ದೀನಿ. ಸುಮಾರು ನಾನು ಕೃಷಿ ಕುಟುಂಬದಿಂದ ಬಂದವನು. ಆ ಕೃಷಿ ಕುಟುಂಬದಿಂದ ಬಂದದಕ್ಕಾಗಿ ನಾನು ಸಣ್ಣವನಿರುವಾಗಲೇ ಕೃಷಿ ಚಟುವಟಿಕೆಯಲ್ಲಿ ನಾನು ಕೆಲಸ ಮಾಡಿದ್ದು ಒಂದು ಉದ್ದೇಶ ಇಟ್ಕೊಂಡು ನಾನು ಒಬ್ಬ ಇಲ್ಲಿ ಶಿಕ್ಷಕನಾಗಿ ಬಂದ ಮೇಲೆ ಇಲ್ಲಿ ನನಗೊಂದು ಅವಕಾಶ ಸಿಕ್ತು. ಈ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ನಾನು ಮಾರ್ಗದರ್ಶಕನಾಗಿ ಮುಂದಿನ ಪೀಳಿಗೆಗೆ ಏನಪ್ಪ ಅಂದ್ರೆ ಉತ್ತಮವಾದಂಥ ಮಣ್ಣನ್ನು ನಾವು ಏನಪ್ಪ ಅಂದ್ರೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ನನ್ನ ತಲೆಗೆ ಬಂದು ನನ್ನಿಂದ ಇನ್ನೂ ಬೇರೆಯವರು ಏನಪ್ಪ ಅಂದರೆ ಒಂದು ಪ್ರೇರಣೆ ಆಗ್ತಾರ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಸುಮಾರು 6 ವರ್ಷಗಳಿಂದ ನಾನು ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಯಾವುದೇ ಒಂದು ಕೀಟಗಳ ಬಾಧೆ ಬಂದಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಜೀವಾಮೃತವನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಎರೆಹುಳದ ಒಂದು ಎರೆಜಲವನ್ನು ಕೂಡ ನಾನು ಇಲ್ಲಿ ಉಪಯೋಗ ಮಾಡಿಕೊಂಡಿದ್ದೀನಿ, ಸ್ಪ್ರೇ ಮಾಡ್ತಾ ಇದ್ದೀನಿ. ಜೊತೆಗೆ ಜೀವಾಮೃತವನ್ನು ಕೂಡ ಏನಪ್ಪ ಅಂದರೆ ಗಿಡಗಳ ಬುಡಕನ್ನು ಕೂಡ ಹಾಕಿಸ್ತಾ ಇದ್ದೀನಿ. ಜೊತೆಗೆ ಸ್ಪ್ರೇನು ಕೂಡ ಮಾಡಿ ಈ ರೀತಿಯಾಗಿ ನನ್ನ ತೋಟವನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಕೃಷಿಯನ್ನು ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಅನ್ನುವಂಥ ಒಂದು ಅಭಿಪ್ರಾಯ ಬಂದಾಗ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಶಿಕ್ಷಕ ಬಂಧುಗಳಿಗೆ ಮತ್ತು ನನ್ನ ಆಪ್ತರಿಗೆ ಮತ್ತು ಬಂಧು ಮಿತ್ರರಿಗೆ ಏನಪ್ಪ ಅಂದರೆ ಮೊದಲು ಹಣ್ಣನ್ನು ತಿನ್ನಿಸಿ ಅದರ ರುಚಿಯನ್ನು ತೋರಿಸಿ ಏನಪ್ಪ ಅಂತಂದರೆ ನಾನು ಈ ರೀತಿ ಏನಪ್ಪ ಅಂದರೆ ಅವ್ರಿಗೆ ಇಲ್ಲಿಂದ ನನ್ನ ಹೊಲದಲ್ಲಿ ಏನಪ್ಪ ಅಂತಂದರೆ ಉತ್ತಮವಾದಂಥ ಬೆಲೆಯನ್ನು ಕೊಟ್ಟು ಅವ್ರು ಖರೀದಿ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ. ನೈಸರ್ಗಿಕವಾಗಿ ಬೆಳೆದಂಥ ಹಣ್ಣನ್ನು ತಂದು ಇಲ್ಲಿ ನಾನು ಈ ರೂಮ್ನಲ್ಲಿ ಸಂಗ್ರಹಣೆ ಮಾಡಿ ಇದು ಭತ್ತದ ಹುಲ್ಲಿನಲ್ಲಿ ನಾನು ಭತ್ತದ ಹುಲ್ಲಿನಲ್ಲಿ ಈ ರೀತಿ ಏನಪ್ಪ ಅಂದರೆ ಹಾಕಿ ನಾನು ಹಣ್ಣನ್ನು ಮಾಡ್ತಾ ಇದ್ದೀನಿ ಸರ್.